ಆಕಾಶದಲ್ಲಿ ಆಗಾಗ ಸಿಡಿಯುತ್ತಿದ್ದ ಮಿಂಚು ಹಳೆಯ ಮನೆಗಳ ಮೇಲ್ಛಾವಣಿಯ ಮೇಲೆ ಬೀಳುತ್ತಿದ್ದ ಮಳೆಹನಿಗಳಿಗೆ ಒಂದು ವಿಚಿತ್ರ ಹೊಳಪನ್ನು ನೀಡುತ್ತಿತ್ತು. ಬಡಾವಣೆಯ ಒಂದು ಮೂಲೆಯಲ್ಲಿದ್ದ ಮನೆಯ ಕಿಟಕಿಯ ಬಳಿ 35 ವರ್ಷದ ಸವಿತಾ ಕುಳಿತಿದ್ದಳು. ಅವಳ ದೃಷ್ಟಿ ರಸ್ತೆಯ ಮೇಲಿತ್ತು. ಅಲ್ಲಿ ಬೀಳುತ್ತಿದ್ದ ಮಳೆಹನಿಗಳು ಸವಿತಾಳ ಮನಸ್ಸಿನ ಅಲ್ಲಿ ಹಳೆಯ ನೆನಪುಗಳು ಅಲೆಯಿಡುತ್ತಿದ್ದವು. 5 ವರ್ಷಗಳ ಹಿಂದೆ ನಡೆದ ಒಂದು ರಸ್ತೆ ಅಪಘಾತ ಅವಳ ಬಾಳಿನ ಸಿಂಧೂರವನ್ನು ಅಳಿಸಿ ಜೀವನದ ಎಲ್ಲಾ ಸಂತೋಷವನ್ನೇ ಕಸಿದುಕೊಂಡಿತ್ತು. ಯಾವುದೇ ಆಸರೆಯೂ ಇರಲಿಲ್ಲ. ಬ್ಯಾಂಕಿನಲ್ಲಿ ಹಣವೂ ಇರಲಿಲ್ಲ. ಇದ್ದದ್ದು ಕೇವಲ 8 ವರ್ಷದ ಮುಗ್ಧ ಮಗ ರಾಹುಲ. ಅವನಿಗಾಗಿಯೇ ಸವಿತಾ ತನ್ನ ಕಣ್ಣೀರನ್ನು ಹೊಲಿಗೆಯ ಸೂಜಿಯಲ್ಲಿ ಪರೋಕ್ಷವಾಗಿ ಪೋಣಿಸಿಕೊಂಡಿದ್ದಳು. ದಿನವಿಡೀ ಹೊಲಿಗೆ ಯಂತ್ರದ ಸದ್ದು ಮತ್ತು ರಾತ್ರಿಯ ನಿಶ್ಶಬ್ದದಲ್ಲಿ ಬಟ್ಟೆಗಳ ಮೇಲೆ ಮಾಡುತ್ತಿದ್ದ ಕಸೂತಿ ಕೆಲಸದ ನಡುವೆ ಅವಳ ಬೆರಳುಗಳೇನೋ ಚಲಿಸುತ್ತಿದ್ದವು, ಆದರೆ ಜೀವನ ಮಾತ್ರ ಒಂದೇ ಕಡೆ ನಿಂತು ಹೋಗಿತ್ತು. ಆದರೆ ಕಳೆದ ಕೆಲವು ತಿಂಗಳುಗಳು ಅವಳ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದವು. ರಾಹುಲ್ ಶಾಲೆಯ ಫೀಸ್ ಕಟ್ಟುವಂತೆ 2 ನೋಟಿಸ್ಗಳು ಬಂದಿದ್ದವು. ವಿದ್ಯುತ್ ಬಿಲ್ ಮೇಜಿನ ಮೇಲೆ ಅಣಕಿಸುತ್ತಿತ್ತು ಮತ್ತು ಈ ಮಳೆ ಬೇರೆ ಮನೆಯ ಹಳೆಯ ಚಾವಣಿಯಿಂದ ನೀರನ್ನು ಸೋರಿಸಲು ಪ್ರಾರಂಭಿಸಿತ್ತು. ಪಾತ್ರೆಗಳಲ್ಲಿ ಬೀಳುತ್ತಿದ್ದ ನೀರಿನ ಸದ್ದು ಅವಳ ಹೃದಯಕ್ಕೆ ಚುಚ್ಚುತ್ತಿತ್ತು. ಆ ರಾತ್ರಿ ಸವಿತಾ ತನ್ನ ಹಿಂಜರಿಕೆಯನ್ನು ಬದಿಗಿಟ್ಟು ಒಂದು ಗಟ್ಟಿ ನಿರ್ಧಾರ ಮಾಡಿದಳು. ಮರುದಿನ ಬೆಳಗ್ಗೆ ಸೂರ್ಯನ ಮೊದಲ ಕಿರಣದೊಂದಿಗೆ ಮನೆಯ ಮುಖ್ಯ ಬಾಗಿಲಲ್ಲಿ ಒಂದು ಬೋರ್ಡ್ ನೇತಾಡುತ್ತಿತ್ತು. ಈ ಮನೆ ಬಾಡಿಗೆಗೆ ಇದೆ. 3 ದಿನಗಳು ಕಳೆದವು. 4ನೇ ದಿನ ಮಧ್ಯಾಹ್ನ ಬಾಗಿಲು ತಟ್ಟಿದ ಸದ್ದಾಯಿತು. ಸವಿತಾ ತನ್ನ ಸೆರಗನ್ನು ಸರಿಪಡಿಸಿಕೊಳ್ಳುತ್ತಾ ಬಾಗಿಲು ತೆರೆದಾಗ ಎದುರಿಗೆ ಎತ್ತರವಾದ ಸಾಧಾರಣ ಯುವಕನೊಬ್ಬ ನಿಂತಿದ್ದನು. ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಶಾಂತತೆ ಮತ್ತು ಪ್ರಾಮಾಣಿಕತೆ ಇತ್ತು. ನಮಸ್ತೆ ಮೇಡಂ, ನನ್ನ ಹೆಸರು ಅರ್ಜುನ್. ಹೊರಗಡೆ ಬೋರ್ಡ್ ನೋಡಿದೆ, ಆ ಯುವಕ ಅತ್ಯಂತ ವಿನಯದಿಂದ ಹೇಳಿದನು. ಸವಿತಾ ಒಂದು ಕ್ಷಣ ಅವನನ್ನು ಮೇಲಿಂದ ಕೆಳಗಿನವರೆಗೆ ಗಮನಿಸಿದಳು. ಇಂದಿನ ದಿನಗಳಲ್ಲಿ ಇಷ್ಟು ಸಭ್ಯ ಮತ್ತು ನೇರ ನಡೆ ನುಡಿಯ ವ್ಯಕ್ತಿಗಳು ಸಿಗುವುದು ಅಪರೂಪ. ಅವಳು ಏನು ಮಾತನಾಡದೆ ದಾರಿ ಬಿಟ್ಟು ಒಳಗೆ ಬನ್ನಿ ಎಂದಳು. ಕೋಣೆಯನ್ನು ಪರಿಶೀಲಿಸಿದ ನಂತರ ಅರ್ಜುನ್ ಮುಖದಲ್ಲಿ ತೃಪ್ತಿಯ ನಗು ಮೂಡಿತು. ನನಗೆ ಈ ಜಾಗ ಇಷ್ಟವಾಯಿತು. ನಾನು ಇಲ್ಲೇ ಇರುತ್ತೇನೆ. ನೀವು ಏನು ಮಾಡುತ್ತೀರಿ? ಸವಿತಾ ತನ್ನ ಸಹಜ ಹಿಂಜರಿಕೆಯಿಂದ ಕೇಳಿದಳು. ಒಂದು ಪ್ರೈವೇಟ್ ಕಂಪನಿಯಲ್ಲಿ ಹೊಸದಾಗಿ ಕೆಲಸ ಸಿಕ್ಕಿದೆ. ನಾನೊಬ್ಬನೇ ಇರುವುದು, ಅರ್ಜುನ್ ಉತ್ತರಿಸಿದನು. ಸವಿತಾ ಕೆಲವು ಕ್ಷಣ ಯೋಚಿಸಿದಳು. ಮನೆಯ ಆರ್ಥಿಕ ಮುಗ್ಗಟ್ಟು ಮತ್ತು ಆ ಹುಡುಗನ ಕಣ್ಣುಗಳಲ್ಲಿದ್ದ ಪ್ರಾಮಾಣಿಕತೆಯ ನಡುವೆ ಒಂದು ಮೌನ ಒಪ್ಪಂದವಾಯಿತು. ಅವಳು ಕೋಣೆಯನ್ನು ಅರ್ಜುನ್ಗೆ ಒಪ್ಪಿಸಿದಳು. ಆರಂಭದ ವಾರಗಳು ಕೇವಲ ಔಪಚಾರಿಕವಾಗಿದ್ದವು. ಅರ್ಜುನ್ ಮುಂಜಾನೆ ಟಿಫಿನ್ ಬಾಕ್ಸ್ ಹಿಡಿದು ಹೊರಡುತ್ತಿದ್ದ ಮತ್ತು ಸಂಜೆ ತಡವಾಗಿ ಮೌನವಾಗಿ ತನ್ನ ಕೋಣೆಗೆ ಮರಳುತ್ತಿದ್ದ. ಅವನು ತನ್ನ ಕೆಲಸದಲ್ಲಿ ಮಾತ್ರ ಮಗ್ನನಾಗಿರುತ್ತಿದ್ದ. ಇದು ಸವಿತಾಳಿಗೂ ನಿರಾಳತೆ ತಂದಿತ್ತು. ಆದರೆ ಒಂದೇ ಸೂರಿನಡಿ ವಾಸಿಸುವಾಗ ಮೌನವೂ ಕೂಡ ತುಂಬಾ ವಿಷಯಗಳನ್ನು ಹೇಳುತ್ತದೆ. ಮನೆ ಮಾಲೀಕಳ ಮುಖದಲ್ಲಿ ಯಾವಾಗಲೂ ಒಂದು ಅದೃಶ್ಯ ಆತಂಕದ ಗೆರೆಗಳಿರುವುದನ್ನು ಅರ್ಜುನ್ ಗಮನಿಸಿದ್ದನು. ಒಂದು ಸಂಜೆ ಮೋಡಗಳು ಕವಿಯುತ್ತಿದ್ದಾಗ ಅರ್ಜುನ್ ಆಫೀಸ್ನಿಂದ ಮರಳಿದ. ಸವಿತಾ ತನ್ನ ಭಾರವಾದ ಕಬ್ಬಿಣದ ಹೊಲಿಗೆ ಯಂತ್ರವನ್ನು ಒಬ್ಬಳೇ ಎಳೆದುಕೊಂಡು ಇನ್ನೊಂದು ಮೂಲೆಗೆ ಕೊಂಡೊಯ್ಯಲು ಹೆಣಗಾಡುತ್ತಿರುವುದನ್ನು ನೋಡಿದ. ಅವಳ ಮುಖ ಬೆವರಿನಿಂದ ಒದ್ದೆಯಾಗಿತ್ತು ಮತ್ತು ಉಸಿರು ಜೋರಾಗಿತ್ತು. ನಿಲ್ಲಿಸಿ, ಕೊಡಿ, ನಾನು ಮಾಡುತ್ತೇನೆ. ಅರ್ಜುನ್ ಧ್ವನಿ ಆ ಸದ್ದನ್ನು ಮುರಿಯಿತು. ಸವಿತಾ ಏನಾದರೂ ಹೇಳುವ ಮುನ್ನವೇ ಅರ್ಜುನ್ ಮುಂದೆ ಬಂದು ಒಂದೇ ಏಟಿಗೆ ಯಂತ್ರವನ್ನು ಸರಿಯಾದ ಜಾಗದಲ್ಲಿ ಇಟ್ಟ. ಸವಿತಾಳ ತುಟಿಗಳ ಮೇಲೆ ಅರಿಯದೆಯೇ ಒಂದು ಸಣ್ಣ ನಗು ಮೂಡಿತು. ವರ್ಷಗಳ ನಂತರ ಅವಳ ಮುಖದಲ್ಲಿ ಈ ಸಹಜ ಭಾವನೆ ಬಂದಿತ್ತು. ಅವಳು ಮೆಲ್ಲನೆ ಹೇಳಿದಳು, ಧನ್ಯವಾದಗಳು. ಆ ದಿನದ ನಂತರ ಮನೆಯ ವಾತಾವರಣ ಸ್ವಲ್ಪ ಬದಲಾಗತೊಡಗಿತು. ಅರ್ಜುನ್ ಈಗ ಕೇವಲ ಒಬ್ಬ ಬಾಡಿಗೆದಾರನಾಗಿ ಉಳಿದಿರಲಿಲ್ಲ. ಒಮ್ಮೊಮ್ಮೆ ವಿದ್ಯುತ್ ಫ್ಯೂಸ್ ಹೋದರೆ ಅವನು ಉಪಕರಣಗಳನ್ನು ಹಿಡಿದು ನಿಲ್ಲುತ್ತಿದ್ದನು. ಒಮ್ಮೊಮ್ಮೆ ಮಾರುಕಟ್ಟೆಯಿಂದ ಪಡಿತರವನ್ನು ತಾನೇ ಹೊತ್ತು ತರುತ್ತಿದ್ದನು. ಆದರೆ ಈ ಎಲ್ಲ ಬದಲಾವಣೆಗಳಲ್ಲಿ ಅತ್ಯಂತ ಸಂತೋಷವಾಗಿದ್ದವನು ಯಾರಾದರೂ ಇದ್ದರೆ ಅದು ರಾಹುಲ್. ತಂದೆಯ ನೆರಳಿಲ್ಲದ ರಾಹುಲ್ಗೆ ಅರ್ಜುನ್ನಲ್ಲಿ ಒಬ್ಬ ಸ್ನೇಹಿತ, ಒಬ್ಬ ಅಣ್ಣ ಸಿಕ್ಕಿದ್ದನು. ಸಂಜೆ ಇಬ್ಬರೂ ಮನೆಯ ಸಣ್ಣ ಅಂಗಳದಲ್ಲಿ ಪ್ಲಾಸ್ಟಿಕ್ ಬ್ಯಾಟ್ನಿಂದ ಕ್ರಿಕೆಟ್ ಆಡುತ್ತಿದ್ದರು. ರಾಹುಲ್ನ ನಗುವಿನಿಂದ ಆ ಮನೆ ಒಮ್ಮೆ ಮೌನದ ಕತ್ತಲೆಯಾಗಿದ್ದ ಜಾಗ ಈಗ ಕಳಕಳಿಸತೊಡಗಿತು. ಅವನು ಅರ್ಜುನ್ ಹಿಂದೆಲ್ಲ ಅರ್ಜುನ್ ಅಣ್ಣ, ಅರ್ಜುನ್ ಅಣ್ಣ ಎಂದು ತಿರುಗುತ್ತಿದ್ದನು. ಸವಿತಾ ದೂರದಿಂದಲೇ ಇವರಿಬ್ಬರನ್ನು ನೋಡುತ್ತಿದ್ದಳು ಮತ್ತು ಅವಳ ಮನಸ್ಸಿನಲ್ಲಿ ಒಂದು ವಿಚಿತ್ರ ನೆಮ್ಮದಿ ತುಂಬುತ್ತಿತ್ತು. ಒಂದು ಮಧ್ಯಾಹ್ನ ರಾಹುಲ್ ಶಾಲೆಯಿಂದ ಹಿಂದಿರುಗಿದಾಗ ಅವನ ಕಾಲುಗಳು ನಡುಗುತ್ತಿದ್ದವು ಮತ್ತು ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು.
ಅವನು ನೇರವಾಗಿ ಬಂದು ಸವಿತಾಳ ಸೆರಗಿನಲ್ಲಿ ಅಡಗಿಕೊಂಡ. ಏನಾಯಿತು ರಾಹುಲ್? ಯಾಕೆ ಅಳುತ್ತಿದ್ದೀಯಾ ಕಂದ? ಸವಿತಾಳ ಹೃದಯ ನಡುಗಿತು. ಅಮ್ಮ, ಕ್ಲಾಸ್ ಟೀಚರ್ ಎಲ್ಲರ ಎದುರಿಗೆ ನಾಳೆಯೊಳಗೆ ಬಾಕಿ ಇರುವ ಫೀಸ್ ಕಟ್ಟದಿದ್ದರೆ ನನ್ನನ್ನು ಫೈನಲ್ ಎಕ್ಸಾಮ್ ಬರೆಯಲು ಬಿಡುವುದಿಲ್ಲವಂತೆ. ಎಲ್ಲಾ ಮಕ್ಕಳು ನನ್ನನ್ನು ನೋಡಿ ನಗುತ್ತಿದ್ದರು, ರಾಹುಲ್ ಅಳುತ್ತಾ ಹೇಳಿದ. ಸವಿತಾಳ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಅವಳು ತನ್ನ ಅಲ್ಮೇರಾದ ಮೂಲೆಯನ್ನು ಹುಡುಕಿದಳು, ಆದರೆ ಅಲ್ಲಿ ಕೆಲವು ನಾಣ್ಯಗಳು ಮತ್ತು ಹರಿದ ನೋಟುಗಳ ಹೊರತಾಗಿ ಬೇರೇನೂ ಇರಲಿಲ್ಲ. ಆ ರಾತ್ರಿ ಸವಿತಾ ಎಚ್ಚರವಾಗಿಯೇ ಕಳೆದಳು. ಸೂಜಿ ದಾರದ ಮೇಲೆ ಅವಳ ದೃಷ್ಟಿ ಮಂಜಾಗುತ್ತಿತ್ತು ಮತ್ತು ಹೃದಯದಲ್ಲಿ ಒಬ್ಬ ತಾಯಿಯ ಅಸಹಾಯಕತೆ ಚೀರುತ್ತಿತ್ತು. ಮರುದಿನ ಬೆಳಗ್ಗೆ ಅರ್ಜುನ್ ಮನೆಯ ವಾತಾವರಣವನ್ನು ಅರ್ಥಮಾಡಿಕೊಂಡಿದ್ದ. ಅವನು ರಾಹುಲ್ ಜೊತೆ ಪ್ರತ್ಯೇಕವಾಗಿ ಮಾತನಾಡಿ ಸವಿತಾಗೆ ತಿಳಿಯದಂತೆ ನೇರವಾಗಿ ಅವನ ಶಾಲೆಗೆ ಹೋದ. ತನ್ನ ಜೇಬಿನಿಂದ ರಾಹುಲ್ನ ಸಂಪೂರ್ಣ ಫೀಸ್ ಅನ್ನು ಕೌಂಟರ್ನಲ್ಲಿ ಪಾವತಿಸಿ ರಶೀದಿಯನ್ನು ಹಿಡಿದು ಮನೆಗೆ ಮರಳಿದ. ಸಂಜೆ ಸವಿತಾಗೆ ಶಾಲೆಯ ಡೈರಿಯಲ್ಲಿ ಫೀಸ್ ಪಾವತಿಯಾಗಿದೆ ಎಂಬ ಸೀಲ್ ಕಂಡಾಗ ಅವಳು ದಿಗ್ಭ್ರಮೆಗೊಂಡಳು. ಅವಳು ನೇರವಾಗಿ ಅರ್ಜುನ್ ಕೋಣೆಗೆ ಹೋದಳು. ಅವಳ ಕಣ್ಣುಗಳಲ್ಲಿ ಸ್ವಾಭಿಮಾನ ಮತ್ತು ಕೃತಜ್ಞತೆಯ ನಡುವೆ ಹೋರಾಟ ನಡೆಯುತ್ತಿತ್ತು. ನೀವು ಇದನ್ನು ಏಕೆ ಮಾಡಿದಿರಿ ಅರ್ಜುನ್? ಇಷ್ಟೊಂದು ಹಣ ನಾನು ಹೇಗೆ ತೀರಿಸಲಿ? ಅರ್ಜುನ್ ತನ್ನ ಪುಸ್ತಕವನ್ನು ಮುಚ್ಚಿ ಅತ್ಯಂತ ಶಾಂತ ದನಿಯಲ್ಲಿ ಹೇಳಿದನು. ರಾಹುಲ ತುಂಬಾ ಬುದ್ಧಿವಂತ ಹುಡುಗ ಸವಿತಾ ಅವರೇ. ಕೆಲವು ರೂಪಾಯಿಗಳಿಗಾಗಿ ಮಗುವಿನ ಭವಿಷ್ಯ ಮತ್ತು ಅವನ ಧೈರ್ಯ ಕುಗ್ಗಬಾರದು. ಇನ್ನು ಹಣದ ವಿಷಯಕ್ಕೆ ಬಂದರೆ ನಮ್ಮವರ ಹತ್ತಿರವೂ ಲೆಕ್ಕ ನೋಡುತ್ತಾರೆಯೇ? ನಮ್ಮವರು, ಈ ಪದ ಸವಿತಾಳ ಒಳಗೆ ಏನನ್ನೂ ಬಡಿದೆಬ್ಬಿಸಿತು. ವರ್ಷಗಳ ನಂತರ ಯಾರೋ ಅವಳ ಮತ್ತು ಅವಳ ಮಗುವಿನ ಸ್ವಾಭಿಮಾನವನ್ನು ಈ ರೀತಿ ಕಾಪಾಡಿದರು. ಆದರೆ ಈ ಸಮಾಜದಲ್ಲಿ ಸಂತೋಷದ ಆಯಸ್ಸು ತುಂಬಾ ಚಿಕ್ಕದು. ಬಡಾವಣೆಯ ಮಹಿಳೆಯರು ಮತ್ತು ಪುರುಷರು ಈಗ ಅರ್ಜುನ್ ಮತ್ತು ಸವಿತಾ ನಡುವಿನ ಈ ಸಂಬಂಧವನ್ನು ಕೆಸರೆರಚಾಟದ ಸಾಧನವನ್ನಾಗಿ ಮಾಡಲು ಪ್ರಾರಂಭಿಸಿದರು. ಒಂದು ಬೆಳಗ್ಗೆ ಸವಿತಾ ಹಾಲು ತರಲು ಹೊರಗೆ ಹೋದಾಗ ಪಕ್ಕದ ಮನೆಯ ವಿಮಲ ಎಲ್ಲರ ಎದುರಲ್ಲೇ ಟೀಕಿಸಿದಳು. ಸವಿತಾ ವಿಧವೆಯಾಗಿ 5 ವರ್ಷ ಕಳೆಯುವ ಮುನ್ನವೇ ಮನೆಯಲ್ಲಿ ಜವಾನ ಹುಡುಗನನ್ನು ಇಟ್ಟುಕೊಂಡಿದ್ದೀಯಾ? ಕಾಲ ನಿಜಕ್ಕೂ ತುಂಬಾ ಕೆಟ್ಟು ಹೋಗಿದೆ. ಆ ಮಾತುಗಳ ಬಾಣಗಳು ಸವಿತಾಳ ಎದೆಗೆ ನಾಟಿದವು. ಅವಳು ಓಡುತ್ತಾ ಮನೆಗೆ ಬಂದು ಕೋಣೆ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಳು. ತಾನು ತನ್ನ ಪತಿಯ ನೆನಪುಗಳಿಗೆ ಮತ್ತು ತನ್ನ ಚಾರಿತ್ರ್ಯಕ್ಕೆ ಕಲೆ ಹಚ್ಚುತ್ತಿದ್ದೇನೆ ಎಂದು ಅವಳಿಗೆ ಅನಿಸಿತು. ಮರುದಿನ ಅರ್ಜುನ ಆಫೀಸ್ಗೆ ಹೋಗಲು ಸಿದ್ಧನಾದಾಗ ಸವಿತಾ ಭಾರವಾದ ಮನಸ್ಸಿನಿಂದ ಹೇಳಿದಳು, ಅರ್ಜುನ, ನೀನು ನಿನಗಾಗಿ ಬೇರೆ ಯಾವುದಾದರೂ ಕೋಣೆಯನ್ನು ನೋಡಿಕೋ. ಅರ್ಜುನ ಕೈಗಳು ಹಾಗೇ ನಿಂತವು. ಅವನು ತಿರುಗಿ ನೋಡಿದಾಗ ಸವಿತಾಳ ದೃಷ್ಟಿ ನೆಲದ ಕಡೆಗಿತ್ತು. ಯಾಕೆ ಸವಿತಾ ಅವರೇ? ನನ್ನಿಂದ ಏನಾದರೂ ತಪ್ಪಾಗಿದೆಯೇ? ಇಲ್ಲ, ನಿನ್ನದೇನೂ ತಪ್ಪಿಲ್ಲ. ಆದರೆ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ನಾನು ವಿಧವೆ. ಸಮಾಜದ ಈ ತೀಕ್ಷ್ಣ ಮಾತುಗಳನ್ನು ನನ್ನಿಂದ ಇನ್ನೂ ಸಹಿಸಲು ಸಾಧ್ಯವಿಲ್ಲ. ಅವಳ ಧ್ವನಿ ನಡುಗುತ್ತಿತ್ತು. ಅರ್ಜುನ್ ಕೆಲವು ಕ್ಷಣ ಮೌನವಾಗಿದ್ದನು. ನಂತರ ಅವನು ಸವಿತಾಳ ಹತ್ತಿರ ಬಂದನು. ಅವನ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ದೃಢತೆ ಇತ್ತು. ಜನರು ದೇವರಲ್ಲೂ ತಪ್ಪುಗಳನ್ನು ಹುಡುಕುತ್ತಾರೆ. ನಾವು ಹಸಿದಾಗ ಒಂದು ಹೊತ್ತಿನ ಅನ್ನವನ್ನು ಕೇಳದ ಈ ಜನರ ಹೆದರಿಕೆಯಿಂದ ನಮ್ಮ ಜೀವನವನ್ನು, ನಮ್ಮ ಸಂತೋಷವನ್ನು ನಾವು ಪಣಕ್ಕಿಡಬೇಕೇ? ಸವಿತಾ ಬಳಿ ಈ ಸತ್ಯಕ್ಕೆ ಯಾವುದೇ ಉತ್ತರವಿರಲಿಲ್ಲ. ಆದರೆ ಆ ಒಂದು ಅಪರಿಚಿತ ಭಯ ಇನ್ನೂ ಅವಳ ಹೃದಯದಲ್ಲೇ ಇತ್ತು. ವಿಧಿ ಬಹುಶಃ ಬೇರೆಯದೇ ಆದ ನಿರ್ಧಾರವನ್ನು ಮಾಡಿತ್ತು. ಸಮಾಜದ ಮಾತುಗಳು ಇನ್ನು ತಣ್ಣಗಾಗುವ ಮುನ್ನವೇ ಒಂದು ಮಧ್ಯಾಹ್ನ ಇಡೀ ಮನೆ ಒಂದು ಭೀಕರ ಚೀರಾಟದಿಂದ ನಡುಗಿತು. ರಾಹುಲ ಶಾಲೆಯಿಂದ ಮರಳುವಾಗ ವೇಗವಾಗಿ ಬಂದ ಬೈಕ್ ಒಂದಕ್ಕೆ ಸಿಲುಕಿ ಅಪಘಾತಕ್ಕೊಳಗಾಗಿದ್ದನು. ಸವಿತಾ ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ರಾಹುಲ್ನನ್ನು ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಯಲಾಗಿತ್ತು. ಬಿಳಿ ಕೋಟ್ ಧರಿಸಿದ ವೈದ್ಯರು ಹೊರಗೆ ಬಂದರು. ಅವರ ಮುಖದಲ್ಲಿ ಆತಂಕದ ಗೆರೆಗಳಿದ್ದವು. ಮಗುವಿನ ತಲೆಗೆ ಆಳವಾದ ಗಾಯವಾಗಿದೆ. ತಕ್ಷಣ ದೊಡ್ಡ ಆಪರೇಷನ್ ಮಾಡಬೇಕು. ನೀವು ಈಗಲೇ 50,000 ರೂಪಾಯಿಗಳನ್ನು ಜಮಾ ಮಾಡಬೇಕು. ಇಲ್ಲದಿದ್ದರೆ 50,000. ಸವಿತಾಗೆ ಈ ಮೊತ್ತ ಒಂದು ಬೆಟ್ಟದಷ್ಟಿತ್ತು. ಅವಳು ಆಸ್ಪತ್ರೆಯ ತಣ್ಣನೆಯ ನೆಲದ ಮೇಲೆ ಕುಳಿತು ತನ್ನ 2 ಕೈಗಳಿಂದ ತಲೆಯನ್ನು ಮುಚ್ಚಿಕೊಂಡು ಅಳಲು ಪ್ರಾರಂಭಿಸಿದಳು. ಅವಳ ಇಡೀ ಜಗತ್ತೇ ಬಿದ್ದಂತೆ ಭಾಸವಾಯಿತು. ದೇವರೇ, ನನ್ನ ಮಗನನ್ನು ಉಳಿಸು, ನನ್ನ ಬಳಿ ಏನೂ ಇಲ್ಲ. ಆಗ ಒಂದು ಕೈ ಅವಳ ನಡುಗುತ್ತಿದ್ದ ಹೆಗಲನ್ನು ಮುಟ್ಟಿತು. ಅದು ಅರ್ಜುನ. ಅವನ ಆಫೀಸ್ ಬ್ಯಾಗ್ ಒಂದು ಕಡೆ ಬಿದ್ದಿತ್ತು ಮತ್ತು ಅವನ ಮುಖದಲ್ಲಿ ಆತಂಕದ ನಡುವೆಯೂ ಒಂದು ಗಟ್ಟಿಯಾದ ಸಂಕಲ್ಪವಿತ್ತು. ಸವಿತಾ ಅವರೇ, ಏಳಿ. ಧೈರ್ಯ ಕಳೆದುಕೊಳ್ಳಬೇಡಿ. ರಾಹುಲ್ಗೆ ಏನೂ ಆಗುವುದಿಲ್ಲ ಹೇಳಿ. ಅರ್ಜುನ ನೇರವಾಗಿ ಕ್ಯಾಶ್ ಕೌಂಟರ್ ಕಡೆಗೆ ಓಡಿದ.
ಅವನು ತನ್ನ ಜೀವನದ ಇಡೀ ಉಳಿತಾಯವನ್ನು, ಅಂದರೆ ತನ್ನ ತಂಗಿಯ ಮದುವೆಗೆ ಮತ್ತು ತನ್ನ ಭವಿಷ್ಯಕ್ಕಾಗಿ ಉಳಿಸಿಟ್ಟಿದ್ದ ಹಣವನ್ನು ಆಸ್ಪತ್ರೆಯ ಕೌಂಟರ್ನಲ್ಲಿ ಒಂದೇ ಬಾರಿಗೆ ಇಟ್ಟ. ಇಡೀ ರಾತ್ರಿ ಆಸ್ಪತ್ರೆಯ ಆ ಕಾರಿಡಾರ್ನಲ್ಲಿ ಕಳೆಯಿತು. ಅರ್ಜುನ ನೆರಳಿನಂತೆ ಸವಿತಾ ಜೊತೆಯಲ್ಲೇ ನಿಂತಿದ್ದನು. ಸವಿತಾಳ ಕಣ್ಣುಗಳು ಭಯದಿಂದ ತುಂಬಿದಾಗಲೆಲ್ಲ ಅರ್ಜುನ್ನ ಉಪಸ್ಥಿತಿ ಅವಳಿಗೆ ಧೈರ್ಯ ನೀಡುತ್ತಿತ್ತು. ಮುಂಜಾನೆಯ ಮೊದಲ ಕಿರಣದೊಂದಿಗೆ ಆಪರೇಷನ್ ಥಿಯೇಟರ್ನ ಕೆಂಪು ಬಲ್ಬ್ ಆರಿತು. ವೈದ್ಯರು ಹೊರಗೆ ಬಂದು ಮುಗುಳ್ನಕ್ಕರು. ಮಗು ಅಪಾಯದಿಂದ ಪಾರಾಗಿದ್ದಾನೆ. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಕ್ಕಿದ್ದರಿಂದ ಅವನ ಪ್ರಾಣ ಉಳಿಯಿತು. ಸವಿತಾ ಅರ್ಜುನ್ನನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಳು. ಈ ಬಾರಿ ಅವಳ ಕಣ್ಣುಗಳಲ್ಲಿ ಅಸಹಾಯಕತೆಯ ಕಣ್ಣೀರಿರಲಿಲ್ಲ, ಬದಲಿಗೆ ಒಂದು ಆಳವಾದ ನಿರಾಳತೆ ಮತ್ತು ಕೃತಜ್ಞತೆಯ ಸಾಗರವಿತ್ತು. ಇದು ಸಮಾಜದ ಎಲ್ಲ ಬಂಧನಗಳನ್ನು ಒಂದೇ ಕ್ಷಣದಲ್ಲಿ ಕೊಚ್ಚಿ ಹಾಕಿತ್ತು. ಈ ಅಪಘಾತ ಸವಿತಾಳ ಮನಸ್ಸಿನ ಎಲ್ಲಾ ಸಂಶಯಗಳನ್ನು ಅಳಿಸಿ ಹಾಕಿತ್ತು. ಅರ್ಜುನ್ಗಾಗಿ ತನ್ನ ಹೃದಯದಲ್ಲಿ ಮೂಡಿರುವ ಸ್ಥಾನ ಕೇವಲ ಒಬ್ಬ ಬಾಡಿಗೆದಾರ ಅಥವಾ ಸ್ನೇಹಿತನದಲ್ಲ ಎಂಬುದನ್ನು ಅವಳು ಅರಿತುಕೊಂಡಿದ್ದಳು. ಆದರೆ ಒಂದು ವಿಚಿತ್ರವಾದ ಹಿಂಜರಿಕೆ ಇತ್ತು. ವಯಸ್ಸಿನ ಅಂತರ, ಸಮಾಜದ ಚೌಕಟ್ಟು ಮತ್ತು ಅವಳ ಸ್ವಂತ ಪರಿಸ್ಥಿತಿ ಇವೆಲ್ಲವೂ ಅವಳನ್ನು ಹಿಂದೆಳೆಯುತ್ತಿದ್ದವು. ಒಂದು ಸಂಜೆ ಅರ್ಜುನ್ ಟೆರೇಸ್ನಲ್ಲಿ ನಿಂತಿದ್ದ. ತಂಪಾದ ಗಾಳಿ ಅವನ ಕೂದಲನ್ನು ಹಾರಿಸುತ್ತಿತ್ತು. ಸವಿತಾ 2 ಕಪ್ ಚಹಾವನ್ನು ಹಿಡಿದು ಅಲ್ಲಿಗೆ ಬಂದಳು. ನೀನು ನನಗಾಗಿ ಮಾಡಿರುವ ಆ ಋಣವನ್ನು ನಾನು ಜೀವನ ಪರ್ಯಂತ ತೀರಿಸಲು ಸಾಧ್ಯವಿಲ್ಲ, ಸವಿತಾ ಕಪ್ ನೀಡುತ್ತಾ ಹೇಳಿದಳು. ಅರ್ಜುನ ಚಹಾದ ಕಪ್ ತೆಗೆದುಕೊಂಡು ಸವಿತಾಳ ಕಣ್ಣುಗಳನ್ನು ನೇರವಾಗಿ ನೋಡಿ ಅತ್ಯಂತ ಮೃದುವಾಗಿ ಆದರೆ ಸ್ಪಷ್ಟವಾಗಿ ಹೇಳಿದನು, ನಾನು ಮಾಡಿದ್ದನ್ನು ಯಾವುದೇ ಋಣ ಅಥವಾ ಕರ್ತವ್ಯಕ್ಕಾಗಿ ಮಾಡಿಲ್ಲ ಸವಿತಾ. ಏಕೆಂದರೆ ನೀವಿಬ್ಬರೂ ನನ್ನವರು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸವಿತಾಳ ಕೈಯಿಂದ ಚಹಾದ ಪಾತ್ರೆ ಬೀಳುವಂತಾಯಿತು. ಸಮಯ ಒಂದು ಕ್ಷಣ ಹಾಗೆ ನಿಂತು ಹೋಯಿತು. ಗಾಳಿಯ ಸದ್ದು ಸಹ ಸ್ತಬ್ಧವಾಗಿತ್ತು. ಅರ್ಜುನ, ನಿನಗೆ ಹುಚ್ಚು ಹಿಡಿದಿದೆಯಾ? ನಾನು ನಿನಗಿಂತ ವಯಸ್ಸಿನಲ್ಲಿ ದೊಡ್ಡವಳು, ಒಂದು ಮಗುವಿನ ತಾಯಿ, ಸಮಾಜ ಏನು ಹೇಳುತ್ತದೆ? ಅವಳ ಕಣ್ಣುಗಳಿಂದ ಕಣ್ಣೀರು ಸುರಿಯಿತು. ಅರ್ಜುನ್ ಮುಂದೆ ಬಂದು ಅವಳ ನಡುಗುತ್ತಿದ್ದ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡನು. ಹೃದಯ ಎಂದಿಗೂ ವಯಸ್ಸಿನ ಪ್ರಮಾಣಪತ್ರವನ್ನು ನೋಡುವುದಿಲ್ಲ ಸವಿತಾ. ಇನ್ನು ಈ ಸಮಾಜದ ವಿಷಯಕ್ಕೆ ಬಂದರೆ, ರಾಹುಲ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾಗ ಈ ಸಮಾಜದ ಯಾವ ವ್ಯಕ್ತಿಯೂ ಅಲ್ಲಿ ನಿಂತಿರಲಿಲ್ಲ. ಮತ್ತೇಕೆ ಇಂದು ಅವರ ಅಭಿಪ್ರಾಯ ನಮಗೆ ಇಷ್ಟು ಮುಖ್ಯವಾಗಬೇಕು? ಸವಿತಾಗೆ ಆ ರಾತ್ರಿ ನಿದ್ದೆ ಬರಲಿಲ್ಲ. ಮಗ್ಗುಲು ಬದಲಿಸುತ್ತಾ ಅವಳಿಗೆ ತನ್ನ ಪತಿಯ ವರ್ಷಗಳ ಹಿಂದಿನ ಒಂದು ಮಾತು ನೆನಪಾಯಿತು. ಅದನ್ನು ಅವರು ತಮಾಷೆಯಾಗಿ ಹೇಳಿದ್ದರು, ಒಂದು ವೇಳೆ ಜೀವನ ನಿನಗೆ ಎಂದಾದರೂ ಮತ್ತೆ ಸಂತೋಷವಾಗಿರಲು ಅವಕಾಶ ನೀಡಿದರೆ, ಹಳೆಯ ನೆನಪುಗಳ ಪಂಜರದಲ್ಲಿ ಬಂದಿಯಾಗಿ ಆ ಅವಕಾಶವನ್ನು ತಿರಸ್ಕರಿಸಬೇಡ. ಮೌನವಾಗಿ ಅವಳಿಗೆ ತನ್ನ ಗತಕಾಲದಿಂದ ಮುಕ್ತಿ ಸಿಕ್ಕಂತೆ ಭಾಸವಾಯಿತು. ಮರುದಿನ ಬೆಳಗ್ಗೆ ಸವಿತಾ ಪೂರ್ಣ ಆತ್ಮವಿಶ್ವಾಸದಿಂದ ಅರ್ಜುನ ಎದುರು ನಿಂತಿದ್ದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರಿತ್ತಾದರೂ ಈ ಬಾರಿ ಅದರಲ್ಲಿ ಒಂದು ಹೊಸ ಹೊಳಪಿತ್ತು. ಒಂದು ವೇಳೆ ರಾಹುಲ್ಗೆ ಈ ಸಂಬಂಧದಿಂದ ಯಾವುದೇ ತೊಂದರೆ ಇಲ್ಲದಿದ್ದರೆ ನನಗೂ ಸಮ್ಮತಿ ಇದೆ. ಅಷ್ಟರಲ್ಲೇ ಹಿಂದಿನಿಂದ ರಾಹುಲ್ ಓಡುತ್ತಾ ಬಂದು ಅರ್ಜುನ ಕಾಲುಗಳನ್ನು ಅಪ್ಪಿಕೊಂಡನು. ಅಮ್ಮ, ನನಗೆ ಅರ್ಜುನ ಅಣ್ಣ ತುಂಬಾ ಇಷ್ಟ. ಇವರು ನಮ್ಮ ಜೊತೆಯಲ್ಲೇ ಯಾವಾಗಲೂ ಇದ್ದರೆ ನಾನು ಪ್ರತಿದಿನ ಕ್ರಿಕೆಟ್ ಆಡುತ್ತೇನೆ. ಮೂವರ ನಗುವಿನಿಂದ ಆ ಮನೆ ಮತ್ತೆ ಕಳಕಳಿಸಿತು. ಕೆಲವು ತಿಂಗಳುಗಳ ನಂತರ ಯಾವುದೇ ಅಬ್ಬರವಿಲ್ಲದೆ ಒಂದು ಸಣ್ಣ ದೇವಸ್ಥಾನದಲ್ಲಿ ಅರ್ಜುನ್ ಮತ್ತು ಸವಿತಾ ಪರಸ್ಪರ ಹಾರ ಬದಲಾಯಿಸಿಕೊಂಡರು. ಕೋರ್ಟ್ ಕಾಗದಗಳ ಮೇಲೆ ಸಹಿ ಮಾಡುವ ಮೂಲಕ ಅರ್ಜುನ್ ಅಧಿಕೃತವಾಗಿ ರಾಹುಲ್ನ ತಂದೆ ಮತ್ತು ಸವಿತಾಳ ಸಂಗಾತಿಯಾದನು. ಬಡಾವಣೆಯ ಜನರ ಬಾಯಿಂದ ಕೆಲವು ದಿನಗಳವರೆಗೆ ಟೀಕೆಗಳು ಬಂದವು. ಕೆಲವು ಜನರು ಮುಖ ತಿರುಗಿಸಿದರು, ಇನ್ನು ಕೆಲವರು ಬೆನ್ನ ಹಿಂದೆ ಕತೆಗಳನ್ನು ಕಟ್ಟಿದರು. ಆದರೆ ಈ ಬಾರಿ ಸವಿತಾಳ ಹೆಜ್ಜೆಗಳು ತತ್ತರಿಸಲಿಲ್ಲ. ಅವಳು ಅರ್ಜುನ್ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದಳು. ಜೀವನವು ಇತರರ ಸಂಕುಚಿತ ಆಲೋಚನೆಗಳ ತುಣುಕುಗಳ ಮೇಲೆ ಅಲ್ಲ, ಬದಲಿಗೆ ತನ್ನದೇ ಆದ ಧೈರ್ಯ ಮತ್ತು ಸತ್ಯದ ಬಲದಿಂದ ಬದುಕಲ್ಪಡುತ್ತದೆ ಎಂಬುದನ್ನು ಅವಳು ಕಲಿತಿದ್ದಳು. ಆ ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ದಾಗ ಮತ್ತು ಮನೆಯಲ್ಲಿ ಒಂದು ಹೊಸ ಪರಿಮಳ ತುಂಬಿದ್ದಾಗ ಸವಿತಾ ಕಿಟಕಿಯಿಂದ ಹೊರಗೆ ನೋಡಿದಳು. ಈಗ ಮಳೆಹನಿಗಳು ಭಯಾನಕವಾಗಿ ಕಾಣುತ್ತಿರಲಿಲ್ಲ, ಬದಲಿಗೆ ಅವು ಮಣ್ಣಿನಲ್ಲಿ ಬೆರೆತು ಹೊಸ ಜೀವನದ ಸುಗಂಧವನ್ನು ಹರಡುತ್ತಿದ್ದವು. ಅವಳು ಮುಗುಳ್ನಗುತ್ತಾ ಯೋಚಿಸಿದಳು, ದೇವರು ಒಮ್ಮೊಮ್ಮೆ ಸಂತೋಷವನ್ನು ನೀಡಲು ಸಮಯ ತೆಗೆದುಕೊಳ್ಳಬಹುದು, ಆದರೆ ಅವನು ಒಮ್ಮೆ ಮಡಿಲನ್ನು ತುಂಬಿಸಿದಾಗ ಹಳೆಯ ಎಲ್ಲಾ ದುಃಖಗಳ ಲೆಕ್ಕವನ್ನು ಒಂದೇ ಕ್ಷಣದಲ್ಲಿ ಸಮಬಲಗೊಳಿಸುತ್ತಾನೆ. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.